ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ಆಧಾರವಾಗಿರೋದು ಸಂವಿಧಾನ. ಸಂವಿಧಾನವೇ ಭಾರತದಲ್ಲಿ ಕಾರ್ಯಾಂಗ, ಶಾಸಕಾಂಗ ಮತ್ತು ನ್ಯಾಯಾಂಗದ ಪದ್ಧತಿಯನ್ನು ಜೋಡಿಸಿ ಚೆಕ್ ಆ್ಯಂಡ್ ಬ್ಯಾಲೆನ್ಸ್ ಮಾಡುವಂಥ ಕೆಲಸವನ್ನು ಮಾಡ್ತಾ ಇದೆ. ಈ ಮೂರೂ ಕೂಡ ನಡೆಯೋದು ಸಂವಿಧಾನದ ಅಡಿನಲ್ಲೇ. ಸಂವಿಧಾನಕ್ಕೆ ವಿರುದ್ಧವಾಗಿ ಯಾವುದಾದ್ರೂ ನಿರ್ಣಯ ಆದರೆ ಆ ನಿರ್ಣಯ ಆಗದಂತೆ ಸಂವಿಧಾನದತ್ತವಾಗಿರ್ತಕ್ಕಂಥ ಹಕ್ಕುಗಳನ್ನು ರಕ್ಷಿಸುವ ಜವಾಬ್ದಾರಿ ನ್ಯಾಯಾಂಗಕ್ಕಿದೆ. ಬಹುಶಃ ಮಧ್ಯಂತರ ತೀರ್ಪು ಆ ರೀತಿ ಒಂದು ಹಕ್ಕನ್ನು ರಕ್ಷಿಸುವ ತೀರ್ಪು ಅಂತ ನಾನು ಭಾವಿಸ್ತೇನೆ. ಇದನ್ನು ನಾನು ಯಾರ ವಿರುದ್ಧ ಅಂತ ನಾನು ಹೇಳಲಿಕ್ಕೆ ಹೋಗಲ್ಲ. ದುರುದ್ದೇಶಪೂರ್ವಕವಾಗಿ ಸಂವಿಧಾನದತ್ತವಾಗಿರ್ತಕ್ಕಂಥ ಹಕ್ಕನ್ನು ದಮನಿಸ್ಲಿಕ್ಕೆ ಹೋದರೆ, ಈಗ ಆರ್ಟಿಕಲ್ 19 ಸಂಘಟನೆ ಕಟ್ಟುವ ಅವಕಾಶವನ್ನು, ಅಧಿಕಾರವನ್ನು ಕೊಡುತ್ತೆ. ಆ ಸಂಘಟನೆ ರಾಷ್ಟ್ರ ವಿರೋಧಿಯಾದರೆ, ಆ ಸಂಘಟನೆ ಸಮಾಜಘಾತಕವಾದರೆ, ಆ ಸಂಘಟನೆ ದುರುದ್ದೇಶವನ್ನು ಹೊಂದಿದರೆ ಆಗ ಪೊಲೀಸ್ ಇಲಾಖೆ, ಕಾರ್ಯಾಂಗ ಆ ಸಂಘಟನೆಯನ್ನು ನಿಯಂತ್ರಿಸ್ಬೋದು. ಆದರೆ ಯಾವುದೇ ದುರುದ್ದೇಶವನ್ನು ಹೊಂದದೇ ಇರತಕ್ಕಂಥ, ರಾಷ್ಟ್ರಭಕ್ತಿಯನ್ನೇ ಆಧಾರವಾಗಿ ಇಟ್ಕೊಂಡಿರ್ತಕ್ಕಂಥ, ನಿಗೂಢವೂ ಅಲ್ಲದ, ಈ ಕೆಲವು ಸಂಘಟನೆಗಳು ನಿಗೂಢವಾಗಿರ್ತವೆ, ಏನು ಮಾಡ್ತವೆ ಅಂತಲೇ ಗೊತ್ತಾಗಲ್ಲ. ಆದರೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ನಿಗೂಢನ ಅಂದ್ರೆ ಅಲ್ಲ. ಅದು ಶಾಖೆ, ಶಾಲಾ ಆಟದ ಮೈದಾನದಲ್ಲೇ ಶಾಖೆ ನಡೆಯುತ್ತೆ. ಶಾಖೆಯಿಂದ ಪ್ರೇರಿತಗೊಂಡು ದಂಗೆ ಎಬ್ಬಿಸಿದ ಒಂದು ಉದಾಹರಣೆನೂ ಸ್ವತಂತ್ರ ಪೂರ್ವದಲ್ಲೂ ಸಿಗಲ್ಲ, ಸ್ವತಂತ್ರ ನಂತರವೂ ಸಿಗಲ್ಲ. ಬೇರೆ ಬೇರೆ ಮತೀಯ ಗ್ರಂಥಗಳಿಂದ ಪ್ರಚೋದನೆಗೊಂಡು ದಂಗೆ ಎಬ್ಬಿಸಿದ ಉದಾಹರಣೆಗಳು ಸಿಗ್ತವೆ. ಆದರೆ ಸಂಘದ ಶಾಖೆಯಿಂದ ಪ್ರಚೋದನೆಗೊಂಡು ದಂಗೆ ಎಬ್ಬಿಸಿದ ಒಂದೇ ಒಂದು ಉದಾಹರಣೆ ನಮ್ಮ ದೇಶದ ಇತಿಹಾಸದಲ್ಲೇ ಸಿಗಲ್ಲ. ಅಲ್ಲಿ ಕೇವಲ ವ್ಯಕ್ತಿ ನಿರ್ಮಾಣ ಮಾಡುತ್ತೆ. ರಾಷ್ಟ್ರಭಕ್ತಿಯ ಒಂದು ಪ್ರೇರಣೆಯನ್ನು ವ್ಯಕ್ತಿಗಳಿಗೆ ಕೊಡುತ್ತೆ. ಸಾಮರಸ್ಯದ ಸದ್ಭಾವನೆ ಮೂಡಿಸುತ್ತೆ. ಜಾತಿಯ ಉಲ್ಲೇಖವನ್ನೇ ಮಾಡದೆ ಸಾಮಾನ್ಯ ಆಟದ ಮೂಲಕ, ಹಾಡಿನ ಮೂಲಕ, ಯೋಗದ ಮೂಲಕ ನಾವೆಲ್ಲ ಒಂದು ಅನ್ನುವಂಥ ಒಂದು ಕೌಟುಂಬಿಕ ಭಾವನೆಯನ್ನು ವಿವಿಧ ಕುಟುಂಬಗಳಿಂದ ಬಂದಿರತಕ್ಕಂಥ, ವಿವಿಧ ಜಾತಿಗಳಿಂದ ಬಂದಿರತಕ್ಕಂಥ ಜನ ಸ್ವಾಭಾವಿಕವಾಗಿ ಒಂದಾಗ್ತಾರೆ. ಅದಕ್ಕೆ ಅಪ್ಲಿಕೇಶನ್ ಫಾರಮ್ಮು ಇಲ್ಲ, ಅಡ್ಮಿಷನ್ ಫೀಸು ಇಲ್ಲ, ಯಾರು ಬೇಕಾದರೂ ಬರ್ಬೋದು ಶಾಖೆಗೆ. ಅಂಥ ಶಾಖೆ ಮತ್ತು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಚಟುವಟಿಕೆಯನ್ನು ದುರುದ್ದೇಶದಿಂದ ನಿಯಂತ್ರಿಸಲಿಕ್ಕೆ ಅಂತ ಹೊರಟಿದ್ದು ಅದು ಸಂವಿಧಾನ ಬಾಹಿರ. ಬಹುಶಃ ನ್ಯಾಯಾಲಯದ ತೀರ್ಪು ಸಂವಿಧಾನವನ್ನು ಎತ್ತಿ ಹಿಡಿದಿದೆ ಅಂತ ನಾನು ಭಾವಿಸ್ತೇನೆ. ಇದು ಮಧ್ಯಂತರ ತೀರ್ಪು. ಅಂತಿಮ ತೀರ್ಪು ಕೂಡ ಸಂವಿಧಾನಕ್ಕೆ ಅನುಗುಣವಾಗಿಯೇ ಬರುತ್ತೆ ಅಂತಕ್ಕಂಥ ವಿಶ್ವಾಸವೂ ಕೂಡ ಇದೆ. ಕೆಲವರು ಏನು ಮಾಡ್ತಾರೆ, ಸಂಘವನ್ನು ಅದು ಮಾಡ್ತಿರುವ ಒಳ್ಳೆಯ ಕಾರ್ಯವನ್ನು ನೋಡಿಯೂ ನೋಡದಂತೆ ಜಾಣ ಕುರುಡರಾಗ್ಬಿಡ್ತಾರೆ, ಕೇಳಿಯೂ ಕೇಳದಂತೆ ಜಾಣ ಕುರುಡರಾಗ್ಬಿಡ್ತಾರೆ, ಕಿವುಡರಾಗ್ಬಿಡ್ತಾರೆ. ಜಾಣ ಕುರುಡು, ಜಾಣ ಕಿವುಡು, ಕೇಳಿಯೂ ಕೇಳದಂತೆ ಜಾಣ ಕಿವುಡು, ನೋಡಿಯೂ ನೋಡದಂತೆ ಜಾಣ ಕುರುಡು. ಅದನ್ನು ಕೇವಲ ಹಿಂದೂ ಮುಸ್ಲಿಂ ವಿವಾದದ ಆಧಾರದಲ್ಲೇ ನೋಡ್ಲಿಕ್ಕೆ ಬಯಸ್ತಾರೆ. ಸಂಘ ಯಾರನ್ನೂ ವಿವಾದದ ದೃಷ್ಟಿಯಿಂದ ನೋಡಲಿಕ್ಕೆ ಬಯಸೋದಿಲ್ಲ. ರಾಷ್ಟ್ರೀಯತೆಯ ಸಂಸ್ಕಾರವನ್ನು ಕೊಡೋದು ಅಪರಾಧನ? ಸಾಮರಸ್ಯದ ಸದ್ಭಾವನೆ ಬಿತ್ತೋದು ತಪ್ಪ? ವ್ಯಕ್ತಿ ನಿರ್ಮಾಣ ಮಾಡೋದು, ಸೇವೆಯ ಭಾವನೆಯನ್ನು ಬೆಳೆಸೋದು, ಸಂಕಷ್ಟ ಕಾಲದಲ್ಲಿ ಪರಸ್ಪರರ ನೆರವಿಗೆ ಬರಬೇಕು ಅನ್ನುವಂಥ ಸದ್ಭಾವನೆಯನ್ನು ಬಿತ್ತೋದು ಅಪರಾಧ ಆಗತ್ತಾ? ಹಾಗಾಗಿ ಯಾರು ಪೂರ್ವಾಗ್ರಹದಿಂದ ವಿರೋಧ ಮಾಡ್ತಾ ಇದ್ದಾರೆ ಅವರು ಈ ಹಿನ್ನೆಲೆಯಲ್ಲಿ ಅವಲೋಕಿಸಬೇಕು. ನೀವು ಬನ್ನಿ,
ಶಾಖೆಗೆ ಬನ್ನಿ, ಅಲ್ಲಿ ಬಂದು ಅನುಭವಿಸಿ ಇಲ್ಲಿ ಇಂಥ ತಪ್ಪಿದೆ ಅಂತ ಹೇಳಿ. ಆದರೆ ಪೂರ್ವಗ್ರಹ ಪೀಡಿತರಾಗಿ ಸುಖ ಸುಮ್ಮನೆ ಆರೋಪವನ್ನು ಅಪವಾದವನ್ನು ಹೊರಿಸಬೇಡಿ. ಅದು ರಾಷ್ಟ್ರಹಿತಕ್ಕೆ ಒಳ್ಳೆಯದಲ್ಲ. ಸಂಘ ಇದು ಯಾವುದ್ರ ಬಗ್ಗೆನೂ ತಲೆ ಕೆಡಿಸ್ಕೊಳ್ಳಲ್ಲ, ಅದ್ರ ತನ್ನ ಕಾರ್ಯ ತಾನು ಮಾಡ್ತಾ ಹೋಗುತ್ತೆ. ಆದರೆ ರಾಷ್ಟ್ರಹಿತಕ್ಕೆ ಅದು ಒಳ್ಳೆಯದಲ್ಲ ಅನ್ನೋದು ಮಾತನ್ನು ಅಷ್ಟೇ ಹೇಳಿಕ್ಕೆ ಬಯಸ್ತೇನೆ. ಅಲ್ಲ, ಈಗ ನೋಡಿ, ಪ್ರತಿ ಸಂಘಟನೆಗೂ ಕೂಡ ಸಂವಿಧಾನ ಕೊಟ್ಟಿರ್ತಕ್ಕಂಥ ಅವಕಾಶ ಇದೆ. ಅವಕಾಶವನ್ನು ಬಳಸ್ಕೊಂಡು ಅನುಮತಿಯನ್ನು ಕೇಳಿದೆ. ಕೊಡಬೇಕಾಗಿರ್ತಕ್ಕಂಥದ್ದು ಅಲ್ಲಿಯ ಜಿಲ್ಲಾಡಳಿತದ ಕರ್ತವ್ಯ, ಕೊಡಲೇಬೇಕು. ಬೇರೆ ಬೇರೆ ನೆಪ ಒಡ್ಡಿ ತಡೆ ಒಡ್ಡಿದ್ರೆ ಅದು ಸಂವಿಧಾನ ವಿರೋಧಿ ಆಗತ್ತೆ. ಒಬ್ಬರು ನಾಯಕರು ಹೇಳಿದರು, ಕಾನೂನು ಎಲ್ರಿಗೂ ಒಂದೇನೆ ಅಂತ ಅಪ್ಪನ ಹೆಸರೆಲ್ಲ ತಂದರು. ಸಂವಿಧಾನ ಎಲ್ರಿಗೂ ಒಂದೇನೆ, ಅವಕಾಶ ಕೊಟ್ಟಿದೆಯಲ್ಲ, ಅದನ್ನು ಪಾಲಿಸಿ. ಯಾರು ಮೊದಲು ಕೇಳಿದಾರೆ ಅವ್ರಿಗೆ ಮೊದಲು ಕೊಡಿ, ನಂತರ ಕೇಳಿದಿರೋರು ನಂತರ ಕೊಡಿ. ಯಾರಿಗೂ ವಿರೋಧ ಇಲ್ಲ. ನಾವು ಇನ್ನೊಂದು ಸಂಘಟನೆ ಕೊಡಬೇಡಿ ಅಂತ ನಾವ್ಯಾಕೆ ಹೇಳೋಣ? ಮೊದಲು ಕೇಳಿದವ್ರಿಗೆ ಮೊದಲು ಕೊಡಿ, ನಂತರ ಕೇಳಿದವ್ರಿಗೆ ನಂತರ ಕೊಡಿ. ಕೆಲವರಿಗೆ ಇವತ್ತು ಕೊಡಿ, ಕೆಲವರಿಗೆ ನಾಳೆ ಕೊಡಿ, ಕೆಲವ್ರಿಗೆ ನಾಡಿದ್ದು ಕೊಡಿ. ಕೊಡಬೇಕಷ್ಟೇ. ನಿಯಂತ್ರಿಸೋಕ್ಕೆ ಬರೋದು ಸರ್ವಾಧಿಕಾರ ಆಗತ್ತೆ, ಮಾಡಲೇಬಾರ್ದು ಅನ್ನೋದು ಸರ್ವಾಧಿಕಾರ ಆಗತ್ತೆ. ಅಭಿಪ್ರಾಯವನ್ನು ಹತ್ತಿಕ್ಕೋದು ಪ್ರಜಾಪ್ರಭುತ್ವದ ಮಾದರಿ ಅಲ್ಲ. ಯಾರು ಪ್ರಜಾಪ್ರಭುತ್ವದ ಮಾದರಿಗೆ ವಿರುದ್ಧವಾಗಿರ್ತಾರೆ, ಯಾರೊಳಗೆ ಸರ್ವಾಧಿಕಾರ ಒಳಗಿರುತ್ತೆ, ಅವರು ಮಾತ್ರ ಇನ್ಯಾವುದೇ ವಿಚಾರ ಇರಬಾರ್ದು ಅಂತ ಭಾವಿಸ್ತಾರೆ. ಆದರೆ ಪ್ರಜಾಪ್ರಭುತ್ವವನ್ನು ಒಪ್ಕೊಳ್ಳೋರು ಎಲ್ಲ ವಿಚಾರಗಳಲ್ಲಿರುವ ಒಳ್ಳೆಯದನ್ನು ಸ್ವೀಕಾರ ಮಾಡ್ತಾರೆ. ಈಗ ವಿಜೇಂದ್ರ ಅವರು ಕೇಂದ್ರ ಚುನಾವಣಾ ಆಯುಕ್ತರನ್ನ ರಾಜಕೀಯ ಪುಡಾರಿ ಅಂತ ಕರೆದಿದ್ದಾರೆ. ವಿಜೇಂದ್ರ ಅವರು ಸಿದ್ದರಾಮಯ್ಯ ಅವರು ಕೇಂದ್ರ ಚುನಾವಣಾ ಆಯುಕ್ತರನ್ನ ರಾಜಕೀಯ ಪುಡಾರಿ ಅಂತ ಕರೆದಿದ್ದಾರೆ. ವೋಟ್ ಶೇರಿಂಗ್ ಪ್ರೋಗ್ರಾಮ್ ಮಾಡಿದ್ದಾರೆ. ಏನಾಗ್ತದೆ, ಜನಮಾನಸದಿಂದ ಜನರ ನಡುವೆಯಿಂದ ನೇತೃತ್ವ ಬೆಳೆದು ಬಂದಿದ್ರೆ ಅನುಭವದ ಮೂಷೆಯಿಂದ ಮಾತು ಬರ್ತವೆ. ಅಪ್ಪನ ಹೆಸರು ಹೇಳ್ಕೊಂಡು ರಾಜಕಾರಣ ಮಾಡೋರಿಗೆ ಅನುಭವ ಎಲ್ಲಿಂದ ಬರಕ್ಕೆ ಸಾಧ್ಯ? ಅಹಂಕಾರ ಇರುತ್ತೆ. ಅಪ್ಪನ ಹೆಸರಿನ ಅಧಿಕಾರದ ಅಹಂಕಾರ ಇರುತ್ತೆ. ಅಹಂಕಾರ ಹೀಗೆ ತಪ್ಪಿ ತಪ್ಪಿ ಮಾತಾಡಿಸುತ್ತೆ. ಅನುಭವದ ಮೂಸೆಯಿಂದ ಬಂದರೆ ಅವರು ಯೋಚಿಸಿ ಯಾವ್ದು ಹೇಳಿದರೆ ಸೂಕ್ತ, ಯಾವ್ದು ಹೇಳಿದರೆ ಸೂಕ್ತ ಅಲ್ಲ ಅಂತ ಯೋಚನೆ ಮಾಡ್ತಾರೆ. ಆದರೆ ಅಧಿಕಾರದ ಒಂದು ಮದ ಹೀಗೆಲ್ಲ ಮಾತಾಡಿಸುತ್ತೆ. ಅದೊಂದು ಸಂವಿಧಾನ ದತ್ತವಾಗಿರ್ತಕ್ಕಂಥ ಹುದ್ದೆ. ಚುನಾವಣಾ ಆಯುಕ್ತರು ಅನ್ನೋದು ಒಂದು ಸಂವಿಧಾನ ದತ್ತವಾಗಿರ್ತಕ್ಕಂಥ ಹುದ್ದೆ. ಅಂಥ ಒಂದು ಹುದ್ದೆ ಬಗ್ಗೆ ಮಾತಾಡಬೇಕಾದ್ರೆ ಯತೀಂದ್ರ ಅವರು ತನ್ನ ತಂದೆಗೆ ಅಗೌರವ ಬರೋ ರೀತಿಯಲ್ಲಿ ಮಾತಾಡಬಾರ್ದು. ಅವ್ರು ಮಾತಾಡಿರೋದು ಅವ್ರ ತಂದೆಯ ಸ್ಥಾನಕ್ಕೆ ಅಗೌರವ ಬರೋ ರೀತಿಯಲ್ಲಿ ಮಾತಾಡಿದ್ದಾರೆ. ಅವ್ರ ತಂದೆಯೂ ಕೂಡ ಒಂದು ಸಂವಿಧಾನಾತ್ಮಕ ಹುದ್ದೆಯನ್ನೇ ಅಲಂಕರಿಸಿರೋದು. ಮುಖ್ಯ ಆ ಸ್ಥಾನದ ಹುದ್ದೆಯ ಘನತೆಗೆ ಅಗೌರವ ಬರೋ ರೀತಿಯಲ್ಲಿ ಮಾತಾಡಿ ಅಪ್ಪನ ಹೆಸರಿಗೆ ಕಳಂಕ ತರುವ ಕೆಲಸವನ್ನು ಮಾಡ್ತಿದ್ದಾರೆ. ಬಹಳ ಜನ ಅಪ್ಪನ ಹೆಸರಲ್ಲಿ ರಾಜಕಾರಣ ಮಾಡೋರೆಲ್ಲರೂ ಅವ್ರ ಅಪ್ಪನ ಹೆಸರಿಗೆ ಕಳಂಕ ತರೋ ರೀತಿಯಲ್ಲೇ ಮಾತಾಡ್ತಿದ್ದಾರೆ. ನೋಡಿ, ಕಾಂಗ್ರೆಸ್ಸಿಗೆ 136 ಸೀಟನ್ನು ರಾಜ್ಯದ ಜನ ಕೊಟ್ಟಿದ್ದಾರೆ. 5 ವರ್ಷಕ್ಕೆ ಅಂತ ಕೊಟ್ಟಿದ್ದಾರೆ. ಯಾರನ್ನು ಮುಖ್ಯಮಂತ್ರಿ ಮಾಡಬೇಕು ಅನ್ನೋದು ಆ ಪಕ್ಷದ ತೀರ್ಮಾನ. ಆದರೆ ರಾಜ್ಯದ ಜನರ ಬಯಕೆ ಇರೋದು ಗುಂಡಿ ಮುಚ್ಚಿ. ಗುಂಡಿಗೆ 12 ಜನ ಬಲಿಯಾಗಿದ್ದಾರೆ, ಇನ್ನೆಷ್ಟು ಬಲಿಬೇಕು? ಯಾಕೆ ನಿಮಗೆ ಗುಂಡಿ ಕಾಣಲ್ವಾ? ಗುಂಡಿ ಒಳಗೆ ನಿಮ್ಮನ್ನು ಮುಚ್ಚೋವರೆಗೂ ಗುಂಡಿ ನಿಮಗೆ ಕಾಣೋದಿಲ್ವಾ ಅನ್ನುವ ಪ್ರಶ್ನೆಯನ್ನು ಜನ ಮಾಡ್ತಿದ್ದಾರೆ. ಭ್ರಷ್ಟಾಚಾರ ಮಿತಿ ಮೀರಿದೆ ಅನ್ನೋದು ವಿರೋಧ ಪಕ್ಷದ ಆರೋಪ ಅಲ್ಲ, ಗುತ್ತಿಗೆದಾರರ ಆರೋಪ. ಭ್ರಷ್ಟಾಚಾರಕ್ಕೆ ಸಂಬಂಧಪಟ್ಟಂತೆ ದಿನಕ್ಕೊಂದು ಹಗರಣಗಳು, ಅದು ಗೌರವತರ ಸಂಗತಿಯಲ್ಲ. ನೋಡಿ, ಆ ಶೆಡ್ಯೂಲ್ಡ್ ಟ್ರೈಬ್ಸಿಗೆ ಕೊಡುವಂಥ ಕಿಟ್ಟು ಅದು ಕಳಪೆ, ಅದರಲ್ಲಿ ಭ್ರಷ್ಟಾಚಾರ. ಕಾರ್ಮಿಕರಿಗೆ
ಕೊಡುವ ಕಿಟ್ಟು ಅದು ಕಳಪೆ, ಅದರಲ್ಲಿ ಭ್ರಷ್ಟಾಚಾರ. ಕಾರ್ಮಿಕರಿಗೆ ಎಂಥದ್ದು ಹೆಲ್ತ್ ಕ್ಯಾಂಪ್ ಹೆಸರಿನಲ್ಲಿ ಲೂಟಿ, ವಾಲ್ಮೀಕಿ ಹಗರಣದಲ್ಲಿ ನಿಗಮದಲ್ಲಿ ಹಗರಣ, ವಿವಿಧ ಇಲಾಖೆಗಳಲ್ಲಿ ಹಗರಣಗಳದ್ದೇ ಸುದ್ದಿ. ಇದು ಬಗ್ಗೆ ಜನರ ಬೇಸತ್ತಿದ್ದಾರೆ. ನಮ್ಮ ರಾಜ್ಯಕ್ಕೆ ಬರಬೇಕಾದಂಥ ಕಂಪನಿಗಳು, ಒಂದು ಗೂಗಲ್ AI ಅದು ಹೋಯ್ತು ಆಂಧ್ರ ಪ್ರದೇಶಕ್ಕೆ, ಇನ್ಯಾವುದೋ ಒಂದು ಮಹಾರಾಷ್ಟ್ರಕ್ಕೆ ಹೋಯ್ತು, ಯಾವುದೋ ಒಂದು ದೊಡ್ಡ ಇನ್ವೆಸ್ಟ್ಮೆಂಟು ಮಹಾರಾಷ್ಟ್ರಕ್ಕೆ ಹೋಯ್ತು. ಇದ್ರ ಬಗ್ಗೆ ಬ್ಲ್ಯಾಕ್ ಬಗ್ ಒಂದು, AI ಗೂಗಲ್ ಅದು ಹೋಯ್ತು. ಕೆಲವು ಸೆಮಿ ಕಂಡಕ್ಟರ್ಗಳು ಅವುಗಳೆಲ್ಲ ಬೇರೆ ಬೇರೆ ರಾಜ್ಯಗಳ ಪಾಲಾಗ್ತಾ ಇದ್ದಾವೆ. ಇದ್ರ ಬಗ್ಗೆ ಯೋಚನೆ ಮಾಡಬೇಕಿತ್ತು ಸರ್ಕಾರದಲ್ಲಿ. ಇವರಿಗೆ ಭ್ರಷ್ಟಾಚಾರದ ಬಗ್ಗೆ ಕಾಳಜಿ ಇಲ್ಲ, ಇವ್ರದೇ ನೀತಿಯ ಕಾರಣಕ್ಕೆ ಬೆಲೆ ಏರಿಕೆ ಆಗ್ತಾ ಇದೆ. ಈಗ ಇವರು ಪೆಟ್ರೋಲ್ ಡೀಸೆಲ್ ಮೇಲೆ ಸೆಸ್ ಹಾಕಿದ್ರು, ಅದ್ರ ಕಾರಣಕ್ಕೆ ಬೆಲೆ ಏರಿಕೆ ಆಗ್ತಾ ಇದೆ. ಎಲ್ಲ 20 ರೂಪಾಯಿ ಸ್ಟಾಂಪ್ ಪೇಪರನ್ನು ಮಾಯ ಮಾಡಿದ್ರು. 100 ರೂಪಾಯಿ 200 ರೂಪಾಯಿ ಕೊಡ್ಬೇಕು ಸ್ಟಾಂಪ್ ಪೇಪರ್. ಇವತ್ತು ಒಂದು ಸ್ಟಾಂಪ್ ಡ್ಯೂಟಿ ಹೆಚ್ಚಳ ಮಾಡಿದ್ರು, ಅದೇ ಸ್ಟಾಂಪ್ ಡ್ಯೂಟಿ ಹೆಚ್ಚಳ ಮಾಡಿದ್ರು. RTC 15 ರೂಪಾಯಿ ಇದ್ದಿದ್ದಕ್ಕೆ 30 ರೂಪಾಯಿ 40 ರೂಪಾಯಿ ಕೊಡಬೇಕಾದ ಸ್ಥಿತಿ ಬಂತು. ಇದ್ರ ಬಗ್ಗೆ ಚರ್ಚೆ ಆಗಬೇಕು. ಚರ್ಚೆ ಅವನು ಮುಖ್ಯಮಂತ್ರಿನ ಇವನು ಮುಖ್ಯಮಂತ್ರಿನ, ನಾನೇ 5 ವರ್ಷ ಮುಖ್ಯಮಂತ್ರಿ. 5 ಇಲ್ಲದೆ ಇದ್ರೆ ಜನ ಅಧಿಕಾರ ಕೊಡೋಷ್ಟು ಕಾಲ ನೀವೇ ಇರ್ರಿ, ಯಾರು ಬೇಡ ಅಂತಾರೆ. ಆದ್ರೆ ಯಾತಕ್ಕಿದ್ದೀರಿ ಅನ್ನುವಂಥ ಪ್ರಜ್ಞೆ ಇರಬೇಕಲ್ಲ. ಭ್ರಷ್ಟಾಚಾರ ಮಾಡಕ್ ನಿಮ್ಮನ್ನು ಮುಖ್ಯಮಂತ್ರಿ ಮಾಡಿ ಕೂರಿಸಿರೋದ? ಬೆಲೆ ಏರಿಕೆ ಮಾಡಕ್ ನಿಮ್ಮನ್ನು ಮುಖ್ಯಮಂತ್ರಿ ಮಾಡಿ ಕೂರಿಸಿರೋದ? ಈ ಪ್ರಶ್ನೆಗೆ ಉತ್ತರ ಕೊಡೋದು ಈ ಸರ್ಕಾರದ ಜವಾಬ್ದಾರಿ ಇದೆ. ನಿಮ್ಮನ್ನ ಭ್ರಷ್ಟಾಚಾರಕ್ಕೂ ಕೂರಿಸಿಲ್ಲ, ಬೆಲೆ ಏರಿಕೆಗೂ ಕೂರಿಸಿಲ್ಲ, ಇನ್ನು ಒಬ್ಬರ ಮೇಲೆ ಇನ್ನೊಬ್ಬರ ಮೇಲೆ ವಿವಾದವನ್ನು ಸೃಷ್ಟಿ ಮಾಡೋಕ್ಕೂ ಕೂರಿಸಿಲ್ಲ. ನನಗನ್ಸುತ್ತೆ ಉದ್ದೇಶಪೂರ್ವಕವಾಗಿ ಜನರ ದೈನಂದಿನ ಸಮಸ್ಯೆಗಳಿಂದ ಬೇರೆ ಕಡೆಗೆ ವಿಷಯಾಂತರ ಮಾಡೋಕ್ಕೋಸ್ಕರನೇ ಇವರುಗಳು ದಿನಕ್ಕೊಂದು ವಿವಾದವನ್ನು ಹುಟ್ಟು ಹಾಕ್ತಿದ್ದಾರೆ ಅಂತ ಅನಿಸುತ್ತೆ. ಇದೆಲ್ಲ ಕಾಂಗ್ರೆಸ್ ಒಳಗಿನ ಟೂಲ್ ಕಿಟ್ ರಾಜಕಾರಣದ ಪರಿಣಾಮವಾಗಿ, ಅದು ರಾಜಣ್ಣವ್ರ ಹೇಳಿಕೆ ಇರ್ಬೋದು, ಪ್ರಿಯಾಂಕ್ ಖರ್ಗೆ ಅವ್ರ ಹೇಳಿಕೆ ಇರ್ಬೋದು, ಯತೀಂದ್ರ ಸಿದ್ದರಾಮಯ್ಯನವ್ರ ಹೇಳಿಕೆ ಇರ್ಬೋದು, ಈ ರೀತಿ ಹೇಳಿಕೆಗಳು ಸಿದ್ದರಾಮಯ್ಯನವರೇ ಸ್ವತಃ ಕೊಡೋ ಹೇಳಿಕೆ ಇರ್ಬೋದು. ಇವೆಲ್ಲವೂ ಕೂಡ ಜನರ ದೈನಂದಿನ ಸಮಸ್ಯೆಗಳಿಂದ ವಿಷಯಾಂತರ ಮಾಡೋಕೆ ಮಾಡ್ತಿರ್ತಕ್ಕಂಥ ಷಡ್ಯಂತ್ರ ರಾಜಕಾರಣದ ಭಾಗ ಅನ್ನೋದು ನನಗೆ ಅನುಮಾನ ಮತ್ತು ಆರೋಪ. ವಿಶ್ವೇಶ್ವರ ಹೆಗಡೆ ಕಾಗೇರಿಯವರು ಹಿರಿಯ ಒಬ್ಬ ರಾಜಕಾರಣಿ. ಅವರು 6 ಬಾರಿ ಶಾಸಕರಾಗಿ, ಮಂತ್ರಿಯಾಗಿ, ವಿಧಾನಸಭೆಯ ಅಧ್ಯಕ್ಷರಾಗಿಯೂ ಕೂಡ ಕಾರ್ಯನಿರ್ವಹಿಸಿದವರು. ಈಗ ಸಂಸದರಾಗಿ ಕಾರ್ಯನಿರ್ವಹಿಸ್ತಾರೆ. ನನ್ನ ರಾಜಕೀಯ ಅನುಭವದಲ್ಲಿ ಸುಖ ಸುಮ್ಮನೆ ಚಟಕ್ಕಾಗಿ ಆರೋಪ ಮಾಡುವ ಕೆಟಗರಿಯವರು ವಿಶ್ವೇಶ್ವರ ಹೆಗಡೆ ಕಾಗೇರಿಯವರು ಅಲ್ಲ. ಈ ಕೆಲವು ರಾಜಕಾರಣನ ಮಾಡಬೇಕು ಅಂತ ಆರೋಪ ಹೊರಿಸ್ತಾರೆ. ಆದರೆ ವಿಶ್ವೇಶ್ವರ ಹೆಗಡೆ ಕಾಗೇರಿಯವರು ಅಳದು ತೂಗಿ ಆಧಾರ ಇಟ್ಕೊಂಡು ಆರೋಪ ಮಾಡ್ತಕ್ಕಂಥ ಒಬ್ಬ ರಾಜಕಾರಣಿ. ಬಹುಶಃ ಅವರು ಹಂಗೆ ಹೇಳಿದ್ದಾರೆ ಅಂದರೆ ಖಂಡಿತವಾಗಿಯೂ ಅವ್ರ ಹತ್ರ ಆಧಾರ ಇರುತ್ತೆ. ಏನೂ ತಪ್ಪು ಮಾಡಿಲ್ಲ ಅಂತಂದರೆ ಹೆದರಬೇಕಾದ ಅವಶ್ಯಕತೆ ಇಲ್ಲ. ಬಹುಶಃ ವಿಶ್ವೇಶ್ವರ ಹೆಗಡೆ ಕಾಗೇರಿಯವರ ಆಪಾದನೆಗೆ ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ವಿಧಾನಸಭಾ ಅಧ್ಯಕ್ಷರು ಅವರು ಕೂಡ ಸಹಮತಿ ವ್ಯಕ್ತಪಡಿಸಿ ನ್ಯಾಯಾಂಗ ತನಿಖೆ ಮಾಡಿಸ್ತಾರೆ ಅಂತ ನಾನು ಭಾವಿಸ್ತೇನೆ. ಆರೋಪ ವಿಧಾನಸಭೆಯ ಅಧ್ಯಕ್ಷರ ಮೇಲೆ ಬಂದಿರೋದು ಭಾಳ ಗಂಭೀರವಾಗಿ ತೆಗೆದುಕೊಳ್ಬೇಕಾಗಿರೋ ಸಂಗತಿ ಮತ್ತು ದುರದೃಷ್ಟಕರವಾಗಿರ್ತಕ್ಕಂಥ ಸಂಗತಿ. ನಾಳೆ ಅವರೀಗ ಸದನ ಹೆಂಗೆ ನಡೆಸ್ತಾರೆ ಅವ್ರ ಮೇಲೆ ಆರೋಪ ಬಂದರೆ? ಹಾಗಾಗಿ ಅವರು ಆರೋಪ ಮುಕ್ತರಾಗಬೇಕು ಅಂತಂದರೂ ಕೂಡ ನ್ಯಾಯಾಂಗ ತನಿಖೆಗೆ ಅವರೇ ಆದೇಶ ಮಾಡಿಬಿಟ್ರೆ, ಅವರೇ ಕೇಳ್ಕೊಂಡ್ಬಿಟ್ರೆ ಒಳ್ಳೆಯದಾಗುತ್ತೆ. ನ್ಯಾಯಾಂಗ ತನಿಖೆ ಆಗಲಿ. ಏನೂ ತಪ್ಪು ಮಾಡಿಲ್ಲ ಅಂತಂದರೆ
ಹೆದರಬೇಕಾದ ಅವಶ್ಯಕತೆ ಇಲ್ಲ, ನ್ಯಾಯಾಂಗ ತನಿಖೆ ಮಾಡಿಸ್ಲಿ. ಏನಂದರೆ ಇದೆಲ್ಲ ವಿಷಯಾಂತರ ಮಾಡೋಕ್ಕೆ ಮಾಡ್ತಿರೋದು. ನವಂಬರ್ ಕ್ರಾಂತಿ ಮಾತಾಡಿದ್ದು ಬಿ ಜೆ ಪಿಯವರೆಲ್ಲ ಮಾತಾಡಿದ್ದು. ಅವ್ರು ಮಾತಾಡಿದ್ದನ್ನು ನೀವು ಪತ್ರಕರ್ತರು ಪ್ರಶ್ನೆ ಮಾಡಿದಾಗ ಅದಕ್ಕೆ ಉತ್ತರ ಕೊಟ್ಟಿದ್ದೀವಿ ನಾವು. ಮತ್ತು ಪ್ರದೀಪ್ ಈಶ್ವರರು ಕಾಂಗ್ರೆಸ್ ಒಳಗಡೆ ಎಷ್ಟನೇ ಅವರು? ನೀವು ಬೇಕಿದ್ರೆ ಪರಮೇಶ್ವರ್ ಅವರು ಏನಾರು ಹೇಳಿದರೆ, ಡಿ ಕೆ ಶಿವಕುಮಾರ್ ಅವರು ಹೇಳಿದರೆ, ಮುನಿಯಪ್ಪನವ್ರು ಹೇಳಿದ್ರೆ, ಮಾದೇವಪ್ಪನವ್ರು ಹೇಳಿದ್ರೆ, ಸತೀಶ್ ಜಾರಕಿಹೊಳಿ ಹೇಳಿದ್ರೆ ಸ್ವಲ್ಪ ಸೀರಿಯಸ್ನೆಸ್ ಇದೆ. ಈ ಪ್ರದೀಪ್ ಈಶ್ವರ್ ಅವ್ರ ಮಾತಿಗೆ ಯಾರು ಸೀರಿಯಸ್ ಆಗಿ ತಗೋತಾರೆ? ಯಾರೋ ಸೀರಿಯಸ್ ಆಗಿ ತಗೋತಾರ? ಚಿಕ್ಕಬಳ್ಳಾಪುರದಲ್ಲೇ ಯಾರೂ ಅವ್ರ ಮಾತನ್ನ ಸೀರಿಯಸ್ ಆಗಿ ತಗೊಳ್ಳಲ್ಲ. ಯಾರು ತಗೊಳ್ತಾರೆ ಅವ್ರ ಮಾತನ್ನ ಸೀರಿಯಸ್ ಆಗಿ? ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.